ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಅದ್ದೂರಿಯಾಗಿ ನೆರವೇರ್ತಾ ಇದೆ. 3ನೇ ದಿನದ ಕನಕೋತ್ಸವಕ್ಕೆ ತಾರಾ ಮೆರುಗು ಸಿಕ್ಕಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಉಡುಗೆ ಆದರ್ಶ ದಂಪತಿ ಕೇಶವಿನ್ಯಾಸ ಸ್ಪರ್ಧೆ ಎಲ್ಲರ ಗಮನ ಸೆಳೀತಾ ಇದೆ. ತಾರಿಯರ ಸಮಾಗಮ, ಹಾಡು, ಸಂಗೀತ, ನೃತ್ಯ, ದಂಪತಿಗಳ ಫ್ಯಾಷನ್ ಶೋ, ಗ್ರಾಮೀಣ ಪ್ರತಿಭೆಗಳಿಗೆ ಪ್ರಶಸ್ತಿ, ಒಂದ ಎರಡ ಹೀಗೆ 10 ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ. ಅದ್ದೂರಿಯಾಗಿ ಜರುಗಿದ 3ನೇ ದಿನ ಕನಕೋತ್ಸವ. ಶಿವಣ್ಣ, ಉಪೇಂದ್ರ, ರಚಿತಾರಾಮ್ ಸೇರಿದಂತೆ ಹಲವರು ಭಾಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕನಕಪುರದಲ್ಲಿ ಕನಕೋತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇತ್ತು. ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಉತ್ಸವ ನಡೆದುಕೊಂಡು ಬರಲಾಗ್ತಾ ಇದೆ. 5 ದಿನಗಳ ಉತ್ಸವ ಜನವರಿ 28ರಿಂದ ಆರಂಭವಾಗಿದ್ದು ಫೆಬ್ರವರಿ 1ರವರೆಗೆ ನಡೆಯಲಿದೆ. ಈ ಉತ್ಸವ ಕೇವಲ ಮನರಂಜನೆಗಷ್ಟೇ ಸೀಮಿತವಾಗದೆ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸುವ ನಿಟ್ಟಿನಲ್ಲಿ ಪ್ರಮುಖವಾಗಿದೆ. ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕಲಾ ಸಂಭ್ರಮಗಳ ಮಿಳಿತವಾಗಿದೆ. 2 ದಿನಗಳ ಉತ್ಸವದಲ್ಲಿ ಈಗಾಗಲೇ 250ಕ್ಕೂ ಹೆಚ್ಚು ಹಳ್ಳಿಗಳ ದೇವತೆಗಳ ಮೆರವಣಿಗೆ, ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನೆರವೇರಿವೆ. 3ನೇ ದಿನವಾದ ನಿನ್ನೆನೂ ಕನಕೋತ್ಸವಕ್ಕೆ ತಾರಾ ಮೆರುಗು ಬಂದಿತ್ತು. ನಟರಾದ ಶಿವಣ್ಣ, ಉಪೇಂದ್ರ, ನಟಿ ರಚಿತಾರಾಮ್ ಭಾಗಿಯಾಗಿದ್ರು. ಹಾಡು, ನೃತ್ಯ, ಸಂಗೀತದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು. ಹಾಗೆ ಕನಕೋತ್ಸವ ಬಗ್ಗೆನೂ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಕನಕೋತ್ಸವ ಏನ್ ಬ್ರ್ಯಾಂಡ್ ಆಗಿದೆಯೋ ಅದು ಬ್ರ್ಯಾಂಡ್ ಆದ್ರೆ ನಾನು ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ನಾನು ಅವಾಗ ಬರ್ತಾ ಇದ್ದೀನಿ. ಈ ಕನಕೋತ್ಸವ ಒಂದು ಒಳ್ಳೆ ಸಮಾನ ಡಿಕೆ ಶಿವಕುಮಾರ್ ಆಗಿರ್ಬೋದು, ಡಿಕೆ ಸುರೇಶ್ ಅವರು ಒಂದು ಜಾಸ್ತಿ ಒಡನಾಟ ನಮ್ಗೆ ಇದೆ. 25 ವರ್ಷದ ಫಂಕ್ಷನ್ ಬರ್ತಾ ಇದ್ದೀವಿ. ಯಾಕಂದ್ರೆ ಅದೇನೋ ಒಂದು ಒಳ್ಳೆ ಬಾಂಧವ್ಯ. ನಾವು ಕನಕಪುರದವರು ಅಂತ ಹೇಳಿ ತಪ್ಪಾಗಲ್ಲ. ಈ ಕನಕೋತ್ಸವ 3 ದಿನ 4 ದಿನ ನಡೆಯುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ತುಂಬ ಖುಷಿಯಾಗಿ ಕೇಳಿದಾಗ ನೀವು ಎಷ್ಟು ಹೇಳಿದ್ರು. ರ್ಯಾಂಕ್ ವಾಕ್ ಆಯಿತು, ಕಪಲ್ಗೂ ರ್ಯಾಂಕ್ ವಾಕ್ ನಡೀತಂತೆ, ಕಾಂಪಿಟೇಷನ್ಸ್ ಆಗ್ತಂತೆ ಅಂತ. ವಾಂಡರ್ಫುಲ್, ಸೋ ಗುಡ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ಐ ಥಿಂಕ್ ಹೋಗ್ತಿದ್ರು ಅನ್ಸುತ್ತೆ ನಾನು ಇಲ್ಲಿ ಕನಕಪುರಕ್ಕೆ ಶೂಟಿಂಗಿಗೆ ಅಂತ ಬಂದಿದ್ದು. ನೀವು ನಂಬಿರೋ ಬಿಟ್ಟಿರೋ ಪ್ರತಿ ಮನೆಯಲ್ಲೂ ನನಗೆ ಊಟಕ್ಕೆ ಆಹ್ವಾನ ಮಾಡಿದ್ರು. ಬನ್ನಿ ನಮ್ಮ ಮನೆಯಲ್ಲಿ ನಾಟಿಗಳು ಸಾರು, ಬನ್ನಿ ನಮ್ಮ ಮನೆಯಲ್ಲಿ ಉಪ್ಸಾರು ಅಂತ. ನೀವು ಕೊಡೋ ಪ್ರೀತಿ, ನೀವು ತೋರಿಸುವಂಥ ಪ್ರೀತಿ ಜೀವನ ಪೂರ್ತಿ ನಾನು ತಿಳುವಳಿಯಾಗಿರ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಕನಕೋತ್ಸವದಲ್ಲಿ ಭಾಗಿಯಾಗಿದ್ದ ಗಣ್ಯರಿಗೆ ಡಿಸಿಎಂ ಡಿಕೆಶಿ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಸನ್ಮಾನಿಸಿದ್ರು. ಬಳಿಕ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕನಕಪುರ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದೆ. ಹಿಂದೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಚಲನಚಿತ್ರ ಮಂದಿರದಲ್ಲಿ ನಾಟಕ ಮಾಡಿದ್ದರು ಅಂತ ಸ್ಮರಿಸಿಕೊಂಡ್ರು.
ಇವತ್ತು ಶಿವಣ್ಣವರು ನಿಮ್ಮ ಅತಿಥಿ ಅಲ್ಲ, ನಿಮ್ಮ ಮನೆಯವರು. ಹಿಂದೆ ರಾಜ್ಕುಮಾರ್ ಅವರು ಅವರ ತಂದೆಯವರು ನಮ್ಮ ಪೂಜಿಕೆಯಲ್ಲಿ ಒಂದು ದೊಡ್ಡ ನಾಟಕದ ಕಂಪನಿ ನಡೀತಾ ಇತ್ತು. ಆವತ್ತಿನ ಕಾಲದಲ್ಲೂ ಕೂಡ 50 ವರ್ಷಗಳಿಂದ 40 ವರ್ಷಗಳ ಹಿಂದೆ ಇಲ್ಲಿ ನಾಟಕವನ್ನ ಪ್ರದರ್ಶನ ಮಾಡಿ ಚಿತ್ರಮಂದಿರದಲ್ಲಿ ನಾಟಕ ಪ್ರದರ್ಶನ ಮಾಡುವಂತ ಇತಿಹಾಸ ನಮ್ಮ ಕನಕಪುರಕ್ಕಿದೆ. ಯಾವಾಗಲೂ ಕೂಡ ಅಪ್ಪು ಒಂದು 20 ಬಾರಿ ಬಂದಿರಬೇಕು ಕನಕಪುರಕ್ಕೆ. ಗಮನ ಸೆಳೆದ ದಂಪತಿಗಳ ಫ್ಯಾಷನ್ ಶೋ. ಜೊತೆಗೆ ದಂಪತಿಗಳ ಫ್ಯಾಷನ್ ಶೋ ಕೂಡ ಗಮನ ಸೆಳೆಯಿತು. ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟು ದಂಪತಿಗಳು ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರು. ನವ ವಧು ವರರು ಸೇರಿದಂತೆ ಹಿರಿಯ ದಂಪತಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದವರಿಗೆ ಬಹುಮಾನ ಕೂಡ ನೀಡಲಾಯಿತು. ಬಹಳ ಸಂತೋಷ. ನೀವೆಲ್ಲ ಈ ಒಂದು ಕನಕೋತ್ಸವದಲ್ಲಿ ಪ್ರತಿಯೊಂದು ಕುಟುಂಬದವರು 71,730 ಜನ ರಂಗೋಲಿ ಕೊಟ್ಟು ಇಡೀ ದೇಶದಲ್ಲಿ ಒಂದು ದಾಖಲೆಯನ್ನು ನೀವು ನಿರ್ಮಾಣವನ್ನು ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ಇದಕ್ಕೂ ಮುನ್ನ ಡಿಕೆಶಿ ವಾಯ್ಸ್ ಆಫ್ ಕನಕೋತ್ಸವ ಕನಕ ವಿಜ್ಞಾನ ಮೇಳದಲ್ಲಿ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಶಿವಗಂಗಾ ಬಸವರಾಜು, ಬಾಬಾ ಸಾಹೇಬ್ ಪಾಟೀಲ್, ರಾಜ ವೆಂಕಟಪ್ಪ ನಾಯಕ ಸೇರಿದಂತೆ ಅನೇಕರು ಪಾಲ್ಗೊಂಡು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ರು. ಒಟ್ಟಾರೆ 5 ದಿನಗಳ ಕನಕೋತ್ಸವದಲ್ಲಿ 3 ದಿನಗಳು ಸಡಗರ ಸಂಭ್ರಮದಿಂದ ಕಾರ್ಯಕ್ರಮಗಳು ಜರುಗಿವೆ. ಇನ್ನು 2 ದಿನ ಬಾಕಿ ಉಳಿದಿದ್ದು ನಾನಾ ಕಾರ್ಯಕ್ರಮಗಳು ನಡೆಯಲಿದ್ದು ಸಾಕಷ್ಟು ಸಿನಿಮಾ ತಾರೆಯರು ಪಾಲ್ಗೊಳ್ಳಲಿದ್ದಾರೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.